ಆಸಕ್ತಿರನಭಿಷ್ವಂಗಃ ಪುತ್ರದಾರಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ನಿನ್ನ ಬಂಧನಗಳಾದ ನಿನ್ನ ಹೆಂಡತಿ, ಮಕ್ಕಳು, ಮನೆ ಇವೆಲ್ಲದರಿಂದ ನೀನು ದೂರ ಇದ್ದು, ಅಂದರೆ ಬಂಧನಕ್ಕೊಳಗಾಗದೆ ಸಮಸ್ಥಿತಿಯಲ್ಲಿ ಇದ್ದರೆ ಆಗ ನೀನು ಯಾವುದೇ ರೀತಿಯಾದಂತಹ ನಿನಗೆ ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಎರಡರಲ್ಲೂ ನೀನು ಒಂದೇ ರೀತಿ ನೋಡೋದಕ್ಕೆ ಶುರು ಮಾಡ್ತೀಯ. ಇಲ್ಲಿ ಹೆಂಡತಿ, ಮಕ್ಕಳು, ಮನೆ ಇವೆಲ್ಲದ್ರ ಮೇಲೆ ಬಂಧನಗಳನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಾ ಇರಲ್ಲ. ಅದಂಗಾಗತ್ತೆ, ಕರ್ಮಯೋಗ ಪಾಲಿಸ್ಬೇಕಲ್ವಾ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದಲ್ಲ. ಇದರ ಅರ್ಥ ಏನಂದ್ರೆ ಎಲ್ಲ ಬಂಧನಗಳು ಇರಬೇಕು, ಆದ್ರೆ ಅದರಲ್ಲಿ ಒಂದು ಲಿಮಿಟ್ ಅಂತ ಇದೆ. ಆ ಲಿಮಿಟ್ ಅಲ್ಲಿ ಒಟ್ಟು 4 ಡಿಫ್ರೆಂಟ್ ವಿಧಗಳಿದೆ. ಅದನ್ನ ಮಾತ್ರ ದಾಟಬಾರ್ದು. ಅಂದ್ರೆ ಮೋಹ, ಅತಿಯಾಗಿ ಪ್ರೀತಿಸೋದು. ಮಮಕಾರ ಅಂದ್ರೆ ಇದು ನನ್ನದೇ, ಅದೇನೇ ಆಗ್ಬಿಡ್ಲಿ, ಅವನ್ ಸರಿ ಮಾಡ್ಲಿ ತಪ್ಪು ಮಾಡ್ಲಿ ಅವನ್ ನನ್ನವನೇ ಅಂತ ಇರೋದು. 3ನೇದು ಬಂದು ಆತಂಕ. ಅಂದ್ರೆ ಅವನು ಎಷ್ಟೇ ಸ್ಕಿಲ್ಡ್ ಆಗಿರ್ಲಿ ಅಥವಾ ಅನ್ಸ್ಕಿಲ್ಡ್ ಆಗಿರ್ಲಿ, ಏನಾಗ್ಬಿಡ್ತಾನೋ ಏನ್ ಮಾಡ್ತಾನೋ ಅನ್ನುವ ಒಂದು ಹೆದರಿಕೆ ಆಗ್ಬೋದು, ಯಾವುದೇ ಆಗಿರ್ಬೋದು, ಯಾವುದೇ ವಿಷಯದಲ್ಲಾಗ್ಲಿ ಯಾವುದೇ ರೀತಿಯಲ್ಲಾಗ್ಲಿ. 4ನೇದು ಬಂದು ಕೋಪ. ಯಾವುದೇ ರೀತಿಯಾದ ಕೋಪ ನಾವು ಅದರಲ್ಲಿ ತೋರ್ಸೋದಿಕ್ ಶುರು ಮಾಡಿದ್ರೆ ಈ 4ರಲ್ಲಿ ಯಾವುದನ್ನೇ ಆಗ್ಲಿ ಅತಿಯಾಗಿ ದಾಟಿದ್ರೆ, ಅಂದ್ರೆ ಇದರಲ್ಲಿ ನಾವು ಎಂಟ್ರ್ ಆದ್ರೆ ನಾವು ಬಂಧನದೊಳಗಿದೀವಿ ಅಂತ ಇದ್ರ ಅರ್ಥ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.